ಈ ಒಂದು ಸನ್ನಿವೇಶದ ತಾಯಿ ಚಾಮುಂಡಿ ನಂಜನಗೂಡಿನ ನಂಜುಂಡೇಶ್ವರನಿಗೆ ಪ್ರಾರ್ಥನೆ ಸಲ್ಲಿಸಿ ದೇವರ ಒಂದು ಅನುಗ್ರಹವನ್ನು ಬೇಡ್ತಕ್ಕಂಥದ್ದು ಒಂದು ಭಾಗ. ಅದರ ಜೊತೆಯಲ್ಲಿ ಇವತ್ತು ಕಳೆದ ವಾರ ನನಗೆ ಒಂದು ಮಾಹಿತಿ ಕೊಟ್ಟಂಥದ್ದು ಪಕ್ಷದ ಕಾರ್ಯಕರ್ತರು ನಂಜನಗೂಡಿಗೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬ. ಆ ಹೆಣ್ಣು ಮಗಳು ಎರಡೂ ಕಾಲಿಲ್ಲ, ಆಕ್ಸಿಡೆಂಟಲ್ಲ ಏನೋ ಕಟ್ಟಾಗಿದೆ, ಮನೆ ಇಲ್ಲ, ಬಾಡಿಗೆ ಕಟ್ಟಲಿಕ್ಕೆ ಆಗ್ತಿಲ್ಲ, ಎರಡು ಸಣ್ಣ ಮಕ್ಕಳಿದ್ದಾವೆ, ಗಂಡನಿಗೂ ಏನೋ ಒಂದು ಕಾಲಿನಲ್ಲಿ ಅನಾಹುತ ಆಗಿದೆ. ಇದರ ಹಿನ್ನೆಲೆಯಲ್ಲಿ ಯಾವುದು ವಿಡಿಯೋ ಮಾಡಿದ್ದು ನೋಡಿದೆ, ನನ್ನ ಗಮನಕ್ಕೆ ತರಬೇಕು, ಯಾರಿಗಾದರೂ ಈ ವಿಡಿಯೋ ನೋಡಿದವರು ಕುಮಾರಣ್ಣ ಅವರ ಗಮನಕ್ಕೆ ತನ್ನಿ ಅಂತಕ್ಕಂಥದ್ದನ್ನು ಹೇಳಿದಂಥದ್ದು ಏನಿದೆ, ಅದನ್ನು ಮೊನ್ನೆ ಹೋದ ವಾರ ನನಗೆ ನಮ್ಮ ಡೆಲ್ಲಿನಲ್ಲಿ ನನ್ನ ಗಮನಕ್ಕೆ ಏನು ಬಂತು. ಆ ಹಿನ್ನೆಲೆಯಲ್ಲಿ ನಮಗೆ ನಾಡಿಗೆ ಒಂದು ಎಲ್ಲರಿಗೂ ಶಕ್ತಿ ತುಂಬತಕ್ಕಂಥ ಸುಖ ಶಾಂತಿ ಕೊಡ್ತಕ್ಕಂಥ ದೇವರು ಒಂದು ಭಾಗ. ನಾನು ಮೊದಲಿಂದಲೂ ಒಂದು ಕಡೆ ದೇವರ ಮೇಲೆ ಭಕ್ತಿ ಇರೋದು ಬೇರೆ, ಇನ್ನೊಂದು ಕಡೆ ನಿಜವಾದ ದೇವರು ಅಂತಕ್ಕಂಥದ್ದು ನನಗೆ ಯಾರು ಸಂಕಷ್ಟದಲ್ಲಿರ್ತಾರೆ ಅಂಥವ್ರಲ್ಲೂ ದೇವ್ರನ್ನ ಕಾಣ್ತಕ್ಕಂಥದ್ದು ನಾನು ಮೊದಲಿಂದಲೂ ನನ್ನ ಹವ್ಯಾಸ ಬೆಳೆಸ್ಕೊಂಬಂದಿದ್ದೆ. ಆ ಹಿನ್ನೆಲೆಯಲ್ಲಿ ಆ ಕುಟುಂಬದ ಪರಿಸ್ಥಿತಿಗಳೇನಿದೆ ನೋಡಿ ನಾನೇನು ನನ್ನ ಕೈಲಾದ ಮಟ್ಟಿಗೆ ಅವ್ರಿಗೆ ನೆರವು ಕೊಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡಬೇಕು, ಚರ್ಚೆ ಮಾಡ್ತಕ್ಕಂಥದ್ದು. ಈಗ ಉಳ್ಳಳ್ಳಿಗೆ ಹೋದರೆ ಅದು ಮುಗಿಸ್ಕೊಂಡು ದಿಶಾ ಮೀಟಿಂಗ್ ಸಭೆಯಲ್ಲಿ ಭಾಗವಹಿಸ್ತಾರೆ. ಬಾಗಲಕೋಟೆಯಲ್ಲಿ ಎಲೆಕ್ಷನ್ನಲ್ಲಿ ಹಣ ಹಂಚಿಕೆ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ನವರಿಂದ. ಅದು ಸರ್ವೇ ಸಾಮಾನ್ಯ. ಚುನಾವಣೆ ನಡೆಯೋ ಪದ್ಧತಿ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥದ್ದು. ಅದರ ಬಗ್ಗೆ ನಾನು ಚರ್ಚೆ ಮಾಡೋದು ಅನವಶ್ಯಕ. ಅಲ್ಲಿ ಬೇರೆ ಈ ಒಂದು ಸನ್ನಿವೇಶದ ತಾಯಿ ಚಾಮುಂಡಿ ನಂಜನಗೂಡಿನ ನಂಜುಂಡೇಶ್ವರನಿಗೆ ಪ್ರಾರ್ಥನೆ ಸಲ್ಲಿಸಿ ದೇವರ ಒಂದು ಅನುಗ್ರಹವನ್ನು ಬೇಡ್ತಕ್ಕಂಥದ್ದು ಒಂದು ಭಾಗ. ಅದರ ಜೊತೆಯಲ್ಲಿ ಇವತ್ತು ಕಳೆದ ವಾರ ನನಗೆ ಒಂದು ಮಾಹಿತಿ ಕೊಟ್ಟಂಥದ್ದು ಪಕ್ಷದ ಕಾರ್ಯಕರ್ತರು ನಂಜನಗೂಡಿಗೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬ. ಆ ಹೆಣ್ಣು ಮಗಳು ಎರಡೂ ಕಾಲಿಲ್ಲ, ಆಕ್ಸಿಡೆಂಟಲ್ಲ ಏನೋ ಕಟ್ಟಾಗಿದೆ, ಮನೆ ಇಲ್ಲ, ಬಾಡಿಗೆ ಕಟ್ಟಲಿಕ್ಕೆ ಆಗ್ತಿಲ್ಲ, ಎರಡು ಸಣ್ಣ ಮಕ್ಕಳಿದ್ದಾವೆ, ಗಂಡನಿಗೂ ಏನೋ ಒಂದು ಕಾಲಿನಲ್ಲಿ ಅನಾಹುತ ಆಗಿದೆ. ಇದರ ಹಿನ್ನೆಲೆಯಲ್ಲಿ ಯಾವುದು ವಿಡಿಯೋ ಮಾಡಿದ್ದು ನೋಡಿದೆ, ನನ್ನ ಗಮನಕ್ಕೆ ತರಬೇಕು, ಯಾರಿಗಾದರೂ ಈ ವಿಡಿಯೋ ನೋಡಿದವರು ಕುಮಾರಣ್ಣ ಅವರ ಗಮನಕ್ಕೆ ತನ್ನಿ ಅಂತಕ್ಕಂಥದ್ದನ್ನು ಹೇಳಿದಂಥದ್ದು ಏನಿದೆ, ಅದನ್ನು ಮೊನ್ನೆ ಹೋದ ವಾರ ನನಗೆ ನಮ್ಮ ಡೆಲ್ಲಿನಲ್ಲಿ ನನ್ನ ಗಮನಕ್ಕೆ ಏನು ಬಂತು. ಆ ಹಿನ್ನೆಲೆಯಲ್ಲಿ ನಮಗೆ ನಾಡಿಗೆ ಒಂದು ಎಲ್ಲರಿಗೂ ಶಕ್ತಿ ತುಂಬತಕ್ಕಂಥ ಸುಖ ಶಾಂತಿ ಕೊಡ್ತಕ್ಕಂಥ ದೇವರು ಒಂದು ಭಾಗ. ನಾನು ಮೊದಲಿಂದಲೂ ಒಂದು ಕಡೆ ದೇವರ ಮೇಲೆ ಭಕ್ತಿ ಇರೋದು ಬೇರೆ, ಇನ್ನೊಂದು ಕಡೆ ನಿಜವಾದ ದೇವರು ಅಂತಕ್ಕಂಥದ್ದು ನನಗೆ ಯಾರು ಸಂಕಷ್ಟದಲ್ಲಿರ್ತಾರೆ ಅಂಥವ್ರಲ್ಲೂ ದೇವ್ರನ್ನ ಕಾಣ್ತಕ್ಕಂಥದ್ದು ನಾನು ಮೊದಲಿಂದಲೂ ನನ್ನ ಹವ್ಯಾಸ ಬೆಳೆಸ್ಕೊಂಬಂದಿದ್ದೆ. ಆ ಹಿನ್ನೆಲೆಯಲ್ಲಿ ಆ ಕುಟುಂಬದ ಪರಿಸ್ಥಿತಿಗಳೇನಿದೆ ನೋಡಿ ನಾನೇನು ನನ್ನ ಕೈಲಾದ ಮಟ್ಟಿಗೆ ಅವ್ರಿಗೆ ನೆರವು ಕೊಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡಬೇಕು, ಚರ್ಚೆ ಮಾಡ್ತಕ್ಕಂಥದ್ದು. ಈಗ ಉಳ್ಳಳ್ಳಿಗೆ ಹೋದರೆ ಅದು ಮುಗಿಸ್ಕೊಂಡು ದಿಶಾ ಮೀಟಿಂಗ್ ಸಭೆಯಲ್ಲಿ ಭಾಗವಹಿಸ್ತಾರೆ. ಬಾಗಲಕೋಟೆಯಲ್ಲಿ ಎಲೆಕ್ಷನ್ನಲ್ಲಿ ಹಣ ಹಂಚಿಕೆ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ನವರಿಂದ. ಅದು ಸರ್ವೇ ಸಾಮಾನ್ಯ. ಚುನಾವಣೆ ನಡೆಯೋ ಪದ್ಧತಿ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥದ್ದು. ಅದರ ಬಗ್ಗೆ ನಾನು ಚರ್ಚೆ ಮಾಡೋದು ಅನವಶ್ಯಕ. ಅಲ್ಲಿ ಬೇರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.